ನಟಿ ಕಾರುಣ್ಯ ರಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇರುವಂತದ್ದು. ಸಿಸಿಬಿ ವಿಚಾರಣೆಗೆ ಹಾಜರಾಗಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟಿ ಕಾರುಣ್ಯ ರಾಮ್ ಸಹೋದರಿಯ ವಿರುದ್ಧ ದಾಖಲಾಗಿದ್ದ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ವಿಚಾರಣೆಗೆ ಹಾಜರಾಗಿರುವುದು ನಟಿ ಕಾರುಣ್ಯ ರಾಮ್. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ದೂರನ್ನ ಕೊಟ್ಟಿದ್ರು. 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಲು ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಮುಖರಾಮ್ ಮುಂದೆ ಹಾಜರಾಗಿರು ವಿಚಾರಣೆಯನ್ನು ಮುಗಿಸಿ ಹೊರಟಿದ್ದಾರೆ ಕಾರುಣ್ಯ ರಾಮ್. ಪ್ರತಿಕ್ರಿಯೆ ನೀಡುವುದಕ್ಕೆ ನೋ ಎಂದಿದ್ದಾರೆ ಕಾರುಣ್ಯ ರಾಮ್. ಸರ್, ನನಗಾಗಿ ಪ್ರಾಬ್ಲಮ್ 5 ಜನದಿಂದ ಸರ್, ಎಲ್ಲ ಪೊಲೀಸ್ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನನ್ನ ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂತದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿ ಪ್ರಾಬ್ಲಮ್ 5 ಜನದಿಂದ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಅರವಿಂದ್, ಕಾರುಣ್ಯರಾಮ್ ಹೇಳಿದ್ದೇನು ಈ ಘಟನೆಗೆ ಸಂಬಂಧಪಟ್ಟಂತೆ? ಈಗ ಸೈಬರ್ ಕ್ರೈಮ್ ಪೊಲೀಸರು ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ? ಎಸ್ ಶ್ರೀಪದ್, ಖಂಡಿತವಾಗ್ಲೂ ಕೂಡ ನಟಿ ಕಾರುಣ್ಯ ರಾಮ್ ವಿರುದ್ಧ ಒಂದು ವಂಚನೆ ಆರೋಪ ಕೂಡ ದಾಖಲಾಗಿರುತ್ತೆ. ಅಂದ್ರೆ ವಂಚನೆ ಆರೋಪ ಕೇಳಿ ಬಂದಿರುತ್ತೆ. ತಂಗಿ ಸಮೃದ್ಧಿ ರಾಮ್ ಅವರ ವಿರುದ್ಧ ಕೂಡ RR ನಗರ ಠಾಣೆಗೆ ಹೋಗಿ ಈ ಹಿಂದೆ ಕಾರುಣ್ಯ ರಾಮ್ ಅವರು ದೂರನ್ನ ಕೊಟ್ಟಿರ್ತಾರೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಮಹಿಳೆಯವರು ಪ್ರತಿಭಾ ಎನ್ನುವರು ಕೂಡ ಕಾರುಣ್ಯ ರಾಮ್ಗೆ ಒಂದು ಅವರ ವಿರುದ್ಧ ಕೂಡ ಒಂದು ದೂರನ್ನ ಕೂಡ ದಾಖಲು ಮಾಡಿರ್ತಾರೆ. ಈ ಹಂತದಲ್ಲಿ ಅಂದ್ರೆ ಈ ವಂಚನೆ ಪ್ರಕರಣ ಏನಿತ್ತು ಅದರ ನಿಮಿತ್ತವಾಗಿ ತನಿಖೆಗೆ ಕರೆದಿದ್ರು ಅಂತ ಹೇಳಿ ಸಿಸಿಬಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮುಖರಾಮ್ ಅವರ ವಿರುದ್ಧ ಇವತ್ತು ಅವರ ಬಳಿ ಇವತ್ತು ವಿಚಾರಣೆಗೆ ಕೂಡ ಇವರು ಹಾಜರಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ಕೂಡ ಹೋಗ್ತೀವಿ. ಕಾರುಣ್ಯರಾಮ್ ಅವ್ರನ್ನ ಕೇಳ್ತೀವಿ, ಯಾಕೆ ಬಂದಿದ್ರಿ, ವಿಚಾರಣೆಯಲ್ಲಿ ಏನಾಯ್ತು, ಜೊತೆಗೆ ನೀವು ಈ ಒಂದು ಹಂತದಲ್ಲಿ ತಂಗಿಯ ವಿರುದ್ಧವೇ ಅಂದ್ರೆ ಸಹೋದರಿ ವಿರುದ್ಧವೇ ದೂರನ್ನ ಕೂಡ ಕೊಟ್ಟಿದ್ರಿ, ನಿಮ್ಮ ವಿರುದ್ಧ ಒಂದು ವಂಚನೆ ಆರೋಪ ಇದೆ ಅನ್ನೋದನ್ನ ಕೇಳ್ತೀವಿ. ಆ ಸಂದರ್ಭದಲ್ಲಿ ಅವರು ನಕಾರ ಅಂದ್ರೆ ಅವರು ರಿಯಾಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ. ಜೊತೆಗೆ ಅವ್ರು ಹೇಳ್ತಾರೆ, ತನಿಖೆಗೆ ಬಂದಿದ್ದೆ, ಜೊತೆಗೆ 5 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ, ಆ ಸಂಬಂಧವಾಗಿ ಬಂದಿದ್ದೆ, ಆದ್ರೆ ನಿಮ್ಮ ಬಳಿ ಮಾತಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅನ್ನುವಂತಹ ಕಿಡಿಯನ್ನು ವ್ಯಕ್ತಪಡಿಸೋದು ಮುಖಾಂತರವಾಗಿ ಅವರು ಇಲ್ಲಿಂದ ತೆರಳಿರುವಂತದ್ದು. ಒಟ್ಟಾರೆಯಾಗಿ ಈ ಹಿಂದೆ ಕಾರುಣ್ಯರಾಮ್ ಹೇಳ್ತಾ ಇದ್ರು, ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಒಂದು ಆರೋಪಗಳು ನಡೀತಾ ಇದಾವೆ, ನನ್ನ ವಿರುದ್ಧ ಸುಳ್ಳು ಆರೋಪಗಳು ನಡೀತಾ ಇದಾವೆ ಅನ್ನುವಂತಹ ಒಂದು ವಿಷಯವನ್ನ ಅವರು ಪ್ರಸ್ತಾಪ ಕೂಡ ಮಾಡಿರ್ತಾರೆ ಮಾಧ್ಯಮದ ಮುಂದೆ. ಆದ್ರೆ ಇವತ್ತು ಮಾಧ್ಯಮದ ಮುಂದೆ ಅವರು ಮಾತಾಡೋದಕ್ಕೆ ಮುಂದೆ ಬರೋದಿಲ್ಲ. ಜೊತೆಗೆ ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ಕಾರುಣ್ಯರಾಮ್ ಅವ್ರದ್ದು ತಪ್ಪಿದ್ಯಾ ಅನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗುತ್ತೆ. ಕಾರಣ ಇಷ್ಟೇ, ಈ ಹಿಂದೆ ಪ್ರತಿಭಾ ಅವರು ಕೂಡ ಮಾಧ್ಯಮದ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾರುಣ್ಯಗೆ ಎಲ್ಲಾ ವಿಷಯಗಳು ಕೂಡ ಗೊತ್ತಿದ್ವು, ಆದ್ರೂ ಕೂಡ ಅವರು ಸುಮ್ಮನಿದ್ದಾರೆ. ಇದೆಲ್ಲವೂ ಕೂಡ ಅಂದ್ರೆ ಈ ವಂಚನೆ ಏನ್ ನಡೆದಿದೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್, ಇದೆಲ್ಲರೂ ಕೂಡ ಸೇರಿ ಮಾಡಿರುವಂತದ್ದು. ಕಾರುಣ್ಯ ಹಾಗೆ ಸಮೃದ್ಧಿ ರಾಮ್ ಇಬ್ಬರು ಕೂಡ ಅಂದ್ರೆ ಅಕ್ಕ ತಂಗಿ ಇಬ್ರು ಕೂಡ ಅವರು ಮಾತನಾಡ್ತಾರೆ. ಸಮೃದ್ಧಿ ರಾಮ್ ಬೇರೆ ಎಲ್ಲೋ ಇದ್ದಾಳೆ ಅಂತಂದ್ರೂ ಕೂಡ ಅವರು ಟಚ್ ನಲ್ಲಿ ಇದ್ದಾರೆ. ಹಾಗಾಗಿ ಈ ವಂಚನೆ ಪ್ರಕರಣ ಏನಿದೆ, ಈ ವಂಚನೆ ಏನ್ ನಡೆದಿದೆ ಇದರಲ್ಲಿ ಕಾರುಣ್ಯ ಅವ್ರದ್ದು ಕೂಡ ಪಾಲಿದೆ ಅನ್ನುವಂಥದ್ದನ್ನ ಪ್ರತಿಭಾ ಹೇಳಿರ್ತಾರೆ. ಇವತ್ತು ಸದ್ಯ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಖರಾಮ್ ಅವರು ತನಿಖೆಯ ವಿಚಾರವಾಗಿ ವಿಚಾರಣೆಗೆ ಕರೆದಿರ್ತಾರೆ. ಕಾರುಣ್ಯ ಅವರು ಬಂದು ಹಾಜರಾಗಿ ಆ ಬಳಿಕ ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ಮಾಧ್ಯಮ ಯಾವಾಗ ಪ್ರಶ್ನೆ ಮಾಡುತ್ತೆ, ರಿಪಬ್ಲಿಕ್ ಕನ್ನಡ ಯಾವಾಗ ಪ್ರಶ್ನೆ ಮಾಡುತ್ತೆ, ಆಗ ಅವರದ್ದು ಅದಕ್ಕೆ ರಿಯಾಕ್ಟ್ ಮಾಡದೆ ಇಲ್ಲಿಂದ ತೆರಳಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರುಣ್ ಮಾಹಿತಿಗೆ. ನಟಿ ಕಾರುಣ್ಯ ರಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇರುವಂತದ್ದು. ಸಿಸಿಬಿ ವಿಚಾರಣೆಗೆ ಹಾಜರಾಗಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಟಿ ಕಾರುಣ್ಯ ರಾಮ್ ಸಹೋದರಿಯ ವಿರುದ್ಧ ದಾಖಲಾಗಿದ್ದ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ವಿಚಾರಣೆಗೆ ಹಾಜರಾಗಿರುವುದು ನಟಿ ಕಾರುಣ್ಯ ರಾಮ್. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ದೂರನ್ನ ಕೊಟ್ಟಿದ್ರು. 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು.
ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಲು ಕಾರುಣ್ಯರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಮುಖರಾಮ್ ಮುಂದೆ ಹಾಜರಾಗಿರುವುದು. ವಿಚಾರಣೆಯನ್ನ ಮುಗಿಸಿ ಹೊರಟಿದ್ದಾರೆ ಕಾರುಣ್ಯರಾಮ್. ಪ್ರತಿಕ್ರಿಯೆ ನೀಡುವುದಕ್ಕೆ ನೋ ಎಂದಿದ್ದಾರೆ ಕಾರುಣ್ಯರಾಮ್. ಸರ್ ನನಗಾಗಿ ಪ್ರಾಬ್ಲಮ್ 5 ಜನದಿಂದ ಸರ್ ಎಲ್ಲ ಪೊಲೀಸ್ ಕ್ಲಿಯರ್ ಮಾಡ್ತಿದ್ದಾರೆ. ಅವ್ರು ತನಿಖೆ ಕರೆದಿದ್ರು ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನನ್ನ ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂತದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ ಸರ್? ನನಗಾಗಿ ಪ್ರಾಬ್ಲಮ್ 5 ಜನದಿಂದ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಅರವಿಂದ್, ಕಾರುಣ್ಯರಾಮ್ ಹೇಳಿದ್ದೇನು ಈ ಘಟನೆಗೆ ಸಂಬಂಧಪಟ್ಟಂತೆ? ಈಗ ಸೈಬರ್ ಕ್ರೈಮ್ ಪೊಲೀಸರು ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ನಟಿ ಕಾರುಣ್ಯರಾಮ್ ವಿರುದ್ಧ ಒಂದು ವಂಚನೆ ಆರೋಪ ಕೂಡ ದಾಖಲಾಗಿರುತ್ತೆ. ಅಂದ್ರೆ ವಂಚನೆ ಆರೋಪ ಕೇಳಿ ಬಂದಿರುತ್ತೆ. ತಂಗಿ ಸಮೃದ್ಧಿ ರಾಮ್ ಅವರ ವಿರುದ್ಧ ಕೂಡ RR ನಗರ ಠಾಣೆಗೆ ಹೋಗಿ ಈ ಹಿಂದೆ ಕಾರುಣ್ಯರಾಮ್ ಅವರು ದೂರನ್ನ ಕೊಟ್ಟಿರ್ತಾರೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಮಹಿಳೆಯವರು ಪ್ರತಿಭಾ ಎನ್ನುವರು ಕೂಡ ಕಾರುಣ್ಯರಾಮ್ಗೆ ಒಂದು ಅವರ ವಿರುದ್ಧ ಕೂಡ ಒಂದು ದೂರನ್ನ ಕೂಡ ದಾಖಲು ಮಾಡಿರ್ತಾರೆ. ಈ ಹಂತದಲ್ಲಿ ಅಂದ್ರೆ ಈ ವಂಚನೆ ಪ್ರಕರಣ ಏನಿತ್ತು ಅದರ ನಿಮಿತ್ತವಾಗಿ ತನಿಖೆಗೆ ಕರೆದಿದ್ರು ಅಂತ ಹೇಳಿ ಸಿಸಿಬಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾರಾಮ್ ಅವರ ವಿರುದ್ಧ ಇವತ್ತು ಅವರ ಬಳಿ ಇವತ್ತು ವಿಚಾರಣೆಗೆ ಕೂಡ ಇವರು ಹಾಜರಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡಕ್ಕೂ ಕೂಡ ಹೋಗ್ತೀವಿ. ಕಾರುಣ್ಯರಾಮ್ ಅವ್ರನ್ನ ಕೇಳ್ತೀವಿ, ಯಾಕೆ ಬಂದಿದ್ರಿ, ವಿಚಾರಣೆಯಲ್ಲಿ ಏನಾಯ್ತು, ಜೊತೆಗೆ ನೀವು ಈ ಒಂದು ಹಂತದಲ್ಲಿ ತಂಗಿಯ ವಿರುದ್ಧವೇ ಅಂದ್ರೆ ಸಹೋದರಿ ವಿರುದ್ಧವೇ ದೂರನ್ನ ಕೂಡ ಕೊಟ್ಟಿದ್ರಿ, ನಿಮ್ಮ ವಿರುದ್ಧ ಒಂದು ವಂಚನೆ ಆರೋಪ ಇದೆ ಅನ್ನುವಂಥದ್ದನ್ನ ಕೇಳ್ತೀವಿ. ಆ ಸಂದರ್ಭದಲ್ಲಿ ಅವರು ನಕಾರ ಅಂದ್ರೆ ಅವರು ರಿಯಾಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ. ಜೊತೆಗೆ ಅವ್ರು ಹೇಳ್ತಾರೆ, ತನಿಖೆಗೆ ಬಂದಿದ್ದೆ, ಜೊತೆಗೆ 5 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ, ಆ ಸಂಬಂಧವಾಗಿ ಬಂದಿದ್ದೆ, ಆದ್ರೆ ನಿಮ್ಮ ಬಳಿ ಮಾತಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅನ್ನುವಂತಹ ಕಿಡಿಯನ್ನು ವ್ಯಕ್ತಪಡಿಸೋದು ಮುಖಾಂತರವಾಗಿ ಅವರು ಇಲ್ಲಿಂದ ತೆರಳಿರುವಂತದ್ದು. ಒಟ್ಟಾರೆಯಾಗಿ ಈ ಹಿಂದೆ ಕಾರುಣ್ಯರಾಮ್ ಹೇಳ್ತಾ ಇದ್ರು, ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಒಂದು ಆರೋಪಗಳು ನಡೀತಾ ಇದಾವೆ, ನನ್ನ ವಿರುದ್ಧ ಸುಳ್ಳು ಆರೋಪಗಳು ನಡೀತಾ ಇದಾವೆ ಅನ್ನುವಂತಹ ಒಂದು ವಿಷಯವನ್ನ ಅವರು ಪ್ರಸ್ತಾಪ ಕೂಡ ಮಾಡಿರ್ತಾರೆ ಮಾಧ್ಯಮದ ಮುಂದೆ. ಆದ್ರೆ ಇವತ್ತು ಮಾಧ್ಯಮದ ಮುಂದೆ ಅವರು ಮಾತಾಡೋದಕ್ಕೆ ಮುಂದೆ ಬರೋದಿಲ್ಲ. ಜೊತೆಗೆ ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ಕಾರುಣ್ಯರಾಮ್ ಅವ್ರದ್ದು ತಪ್ಪಿದ್ಯಾ ಅನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗುತ್ತೆ. ಕಾರಣ ಇಷ್ಟೇ, ಈ ಹಿಂದೆ ಪ್ರತಿಭಾ ಅವರು ಕೂಡ ಮಾಧ್ಯಮದ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾರುಣ್ಯಗೆ ಎಲ್ಲಾ ವಿಷಯಗಳು ಕೂಡ ಗೊತ್ತಿದ್ವು, ಆದ್ರೂ ಕೂಡ ಅವರು ಸುಮ್ಮನಿದ್ದಾರೆ. ಇದೆಲ್ಲವೂ ಕೂಡ ಅಂದ್ರೆ ಈ ವಂಚನೆ ಏನ್ ನಡೆದಿದೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್, ಇದೆಲ್ಲರೂ ಕೂಡ ಸೇರಿ ಮಾಡಿರುವಂತದ್ದು. ಕಾರುಣ್ಯ ಹಾಗೆ ಸಮೃದ್ಧಿ ರಾಮ್ ಇಬ್ಬರು ಕೂಡ ಅಂದ್ರೆ ಅಕ್ಕ ತಂಗಿ ಇಬ್ರು ಕೂಡ ಅವರು ಮಾತನಾಡ್ತಾರೆ. ಸಮೃದ್ಧಿ ರಾಮ್ ಬೇರೆ ಎಲ್ಲೋ ಇದ್ದಾಳೆ ಅಂತಂದ್ರೂ ಕೂಡ ಅವರು ಟಚ್ ನಲ್ಲಿದ್ದಾರೆ. ಹಾಗಾಗಿ ಈ ವಂಚನೆ ಪ್ರಕರಣ ಏನಿದೆ, ಈ ವಂಚನೆ ಏನ್ ನಡೆದಿದೆ ಇದರಲ್ಲಿ ಕಾರುಣ್ಯ ಅವ್ರದ್ದು ಕೂಡ ಪಾಲಿದೆ ಅನ್ನುವಂಥದ್ದನ್ನ ಪ್ರತಿಭಾ ಹೇಳಿರ್ತಾರೆ. ಇವತ್ತು ಸದ್ಯ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾರಾಮ್ ಅವರು ತನಿಖೆಯ ವಿಚಾರವಾಗಿ ವಿಚಾರಣೆಗೆ ಕರೆದಿರ್ತಾರೆ. ಕಾರುಣ್ಯ ಅವರು ಬಂದು ಹಾಜರಾಗಿ ಆ ಬಳಿಕ ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ಮಾಧ್ಯಮ ಯಾವಾಗ ಪ್ರಶ್ನೆ ಮಾಡುತ್ತೆ, ರಿಪಬ್ಲಿಕ್ ಕನ್ನಡ ಯಾವಾಗ ಪ್ರಶ್ನೆ ಮಾಡುತ್ತೆ, ಆಗ ಅವರದ್ದು ಅದಕ್ಕೆ ರಿಯಾಕ್ಟ್ ಮಾಡದೆ ಇಲ್ಲಿಂದ ತೆರಳಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರುಣ್ ಮಾಹಿತಿಗೆ.